ಅಂದಂಗ ಒಂದು ಕೆಲಸ ಆಗ್ಬೇಕಾಯ್ತಲ್ರಿ ಅಪ್ಪ. ಏನದು ನಿನ್ನ ಕೆಲಸ? ಏನಿಲ್ರಿ, ಧರ್ಮ ಅಂತ ಒಬ್ರು ಬಂದಿದ್ದಾರೆ, ಅವರು ಉಡುಪಿಯವರಂತೆ. ಅದಕ್ಕ ಒಂದು ಮನೆ ಮಾಡಿಗೆ ಬೇಕಂತ ಗೌಡ್ರೆ. ಸರಿ, ಅವರೆಲ್ಲಿದ್ದಾರೆ ಕರೆ? ಇಲ್ಲೇ ಅದಾರ್ರಿ. ಧರ್ಮ, ಏ ಧರ್ಮ. ನಮಸ್ಕಾರ ಮಹಾರಾಜರಿಗೆ. ಏನ್ರಿ, ನೀವು ಈ ಊರಿನಲ್ಲಿ ಹೋಟೆಲ್ ಮಾಡ್ಬೇಕಾ? ಓನ್ರಿ ಮಾರಾಯರೇ. ಆಯ್ತು, ನಮ್ಮದೇ ಒಂದು ಮನೆ ಖಾಲಿ ಇದೆ, ನೀವು ಇಲ್ಲೇ ಹೋಟೆಲ್ ಶುರು ಮಾಡು. ತಿಂಗಳಿಗೆ 500 ರೂಪಾಯಿ ಬಾಡಿ ಕೊಡಬೇಕು, 500 ರೂಪಾಯಿ ಅಡ್ವಾನ್ಸ್ ಕೊಡಬೇಕು, ಮತ್ತೆ ನನಗ ತಿಂಡಿ ಟೀ ಪುಕ್ಷಾಟೆ ಕೊಡಬೇಕು. ಆಯ್ತು ಮಾರಾಯರೇ, ಇದಕ್ಕೆ ನಮ್ಮ ಒಪ್ಪಿಗೆ ಇದೆ. ಲೇ ಗೌಡ, ಮೊದಲು ನಮಗೆ ಇಲ್ಲಿ ಜಾಗ ಬೇಕಿತ್ತು. ಆದ್ರೆ ಇನ್ನು ಮುಂದೆ ನೋಡ್ತಾ ಇರೋ ನಮ್ಮ ಪಂಪಾಪತಿ ಕಲಾ ನಾಟ್ಯ ಸಂಘದ ನಾಟಕವನ್ನು. ಲೇ ಸತ್ಯ, ಏನ್ರಿಯಪ್ಪ? ಇವನಿಗೆ ನಮ್ಮ ಹಳೆ ಮನೆ ತೋರಿಸಿ ಹೋಗೋ. ಆಯ್ತು ಗೌಡ್ರೆ. ಗೌಡ್ರೆ, ಅವ್ರನ್ನ ಗೆಸ್ಟ್ ಹೌಸ್ ಬಿಟ್ಟು ಬಂದೇನ್ರಿ ಗೌಡ್ರೆ. ಸರಿ, ನಾಳೆ ಜಾತ್ರೆಗೆ ಹೋಗಬೇಕು. ಅಲ್ಲಿ ಅಡಿಗೆ ಮಾಡಲಿಕ್ಕೆ ಕಟ್ಟಿಗೆ ಇಲ್ಲ, ಸತ್ಯ ಬೇರೆ ಇಲ್ಲಿಲ್ಲ. ಬೇಗ ಕಟ್ಟಿಗೆ ಒಡೆ ನಡೆ. ಗೌಡ್ರೆ, ಈಗಾಗಲೇ ಊಟದ ಸಮಯವಾಗಿದೆ. ನಾನು ಮನೆಗೆ ಹೋಗದಿದ್ದರೆ ನನ್ನ ತಾಯಿಯವರು ಊಟವನ್ನೇ ಮಾಡುವುದಿಲ್ಲ. ಮೇಲಾಗಿ ನನ್ನ ತಮ್ಮನೇ ಪರೀಕ್ಷೆಗೆ ಫೀಸ್ ಕಟ್ಟಲು ಕಳಿಸಬೇಕು. ಗೌಡ್ರೆ, ಈ ದಿನದ ಕೂಲಿ ಕೊಡಿ ಗೌಡ್ರೆ. ಬೇಗ ಕೊಟ್ಟು ಬಂದು ಎಲ್ಲ ಕೆಲಸ ಮುಗಿಸುತ್ತೇನೆ. ಇಲ್ಲ, ಪೂರ ದುಡಿಯ ನಿನಗೆ ದುಡ್ಡು ಯಾವನು ಕೊಡುತ್ತಾನಲೇ ಮಾನಿಯಾಳ. ಕೇವಲ ಮಾತಿನಲ್ಲಿ ಕಾಲ ಕಳೆದು ಕೂಲಿ ಪಡೆದುಕೊಳ್ಳಬೇಕೆಂದಿರುವೆಯ. ಹಸಿವಿನ ಕೆಲಸ ಮುಗಿಸು, ನೋಡಿದರಾಯ್ತು. ಹಸಿವಿನ ದಾಹ ಬಹಳವಾಗಿದೆ ಗೌಡ್ರೆ. ನನಗೆ ಈಗ ಕೆಲಸ ಮಾಡುವಷ್ಟು ಶಕ್ತಿ ಉಳಿದಿಲ್ಲ ಗೌಡ್ರೆ. ಗೌಡ್ರೆ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಈ ದಿನದ ಕೂಲಿ ಕೊಡಿ ಗೌಡ್ರೆ. ನೋಡು, ನಿನಗೆ ಶಕ್ತಿ ಇಲ್ಲದಿದ್ದರೆ ಹೊರಟು ಹೋಗು. ನಿನಗೆ ಕೆಲಸ ಮಾಡಲು ಆಗಲಿಲ್ಲ ಅಂದರೆ ನನಗೆ ಹಣ ಕೊಡುವುದು ಆಗುವುದಿಲ್ಲ. ದಯಮಾಡಿ ಹಣ ಇಲ್ಲ ಅಂತ ಮಾತ್ರ ಹೇಳಬೇಡಿ ಗೌಡ್ರಿ, ಏಕೆಂದರೆ ಇದು ನನ್ನ ತಮ್ಮನ ಪ್ರಮುಖವಾದ ಪರೀಕ್ಷೆ. ಗೌಡ್ರಿ, ನನ್ನ ಮಹನನ್ನು ಕೊಡಬೇಡ ಗೌಡ್ರಿ. ನನಗೆ ಈ ದಿನದ ಕೂಲಿ ಕೊಡಿ ಗೌಡ್ರಿ. ನಿನಗೆ ನೀನು ಎಷ್ಟು ಗೋಲ್ ಆಡಿದರು ಎಲ್ಲ ಕೆಲಸ ಮುಗಿಸಿದ ನಂತರವೇ ನಿನಗೆ ದುಡ್ಡು. ಮೊದಲು ಎಲ್ಲ ಕೆಲಸ ಮುಗಿಸು. ಕೊಡಲಿಯನ್ನು ಕಟ್ಟಿಗೆಯನ್ನು. ಮಾನ್ಯತೆ ದೃಷ್ಟಿಗೆ ಆಗತಕ್ಕಂತ ಬಹುಮಾನವೇ ಇದೆಂತ ಕಾಣಿಸುತ್ತದೆ ಎಂದು ತಪ್ಪುವುದು ನನಗೆ ಈ ಶಿಕ್ಷೆ. ಹೊಟ್ಟೆಯಲ್ಲಿ ಒಂದು ತುತ್ತು ಕೂಳಿಲ್ಲದಿದ್ದರೂ ಸಹ ಇಂತಹ ಶ್ರೀಮಂತರ ಹಾಳಾಗಿ ದುಡಿಯಬೇಕು. ಇಲ್ಲ, ನಮ್ಮಂತವರು ಬದುಕಬಾರದು ಈ ಏಸಿ ಸಮಾಜದಲ್ಲಿ. ಇಲ್ಲ, ಬದುಕಲೇಬೇಕು. ಏಕೆಂದರೆ ಇಂತಹ ಶ್ರೀಮಂತರ ಬಾಳಿಕೆಗೆ ನನ್ನ ತಮ್ಮನಾದ ರಮೇಶನಂತವರಿಂದ ಸರ್ವನಾಶವಾಗಬೇಕು. ಇಲ್ಲ ಅಂದ್ರೆ ನಮ್ಮಂತ ಮಧ್ಯಮ ವರ್ಗದವರು ತಿಂದು ಬಿಡುತ್ತಾರೆ ಈ ನರ ರಾಕ್ಷಸರು. ಗೌಡ, ನಿನ್ನನ್ನು ಸೆದೆ ಬಡಿಯಲಿಕ್ಕೆಂದೇ ನನ್ನ ತಮ್ಮನನ್ನು ನಾನಿಷ್ಟೊಂದು ಕಷ್ಟಪಟ್ಟು ಓದಿಸುತ್ತಿದ್ದೇನೆ. ಅವನಿಗೆ ನೌಕರಿ ಬರಲಿ, ಆಮೇಲೆ ತೋರಿಸುತ್ತೇನೆ ಈ ಬಡವರ ಬರಲಿ.
ಕಣ್ಣೀರಿನ ಕಡಲಾಗಿದೆ ಸೋತಿದೆಯೇ ತನು ನೊಂದಿದೆಯೇ ಮನ ಸೋತಿದೆಯೇ ತನು ನೊಂದಿದೆಯೇ ಮನ ದಯ ತೋರೋ ಶಿವನೇ ದಯ ತೋರೋ ಶಿವನೇ ಕೇಳದೆವೋ ದೇವಾ ನೊಂದಿದೆಯೇ ಜೀವಾ ಕೇಳದೆವೋ ದೇವಾ ನೊಂದಿದೆಯೇ ಜೀವಾ ದೀನರ ಮೊರೆಯ ಕೇಳದೆ ನೀನು ಕಲ್ಲಾದೆ ದೇವಾ ಕಲ್ಲಾದೆ ದೇವಾ ಕೇಳದೆವೋ ದೇವಾ ಯಾವುದೇ ಪಾಪಕ್ಕೆ ಬಡತನದಲ್ಲಿ ಹುಟ್ಟಿ ಬಂದೆ ನಾನು ದ್ರೋಹ ವಂಚಕ ಮೋಸಗಾರ ಬಲಿಯಾದೆನು ನಾನು ಯಾವುದೇ ಪಾಪಕ್ಕೆ ಬಡತನದಲ್ಲಿ ಹುಟ್ಟಿ ಬಂದೆ ನಾನು ದ್ರೋಹ ವಂಚಕ ಮೋಸಗಾರ ಬಲಿಯಾದೆನು ನಾನು ತಂದೆಯ ಋಣವ ಹರಿಸಲು ಮನೆಯ ಕೀರ್ತಿಯ ಬೆಳಗಲು ತಂದೆಯ ಋಣವ ಹರಿಸಲು ಮನೆಯ ಕೀರ್ತಿಯ ಬೆಳಗಲು ಚೈತನ್ಯವ ಕೊಡು ಚೈತನ್ಯವ ಕೊಡು ಜಯ ತೋರೋ ಶಿವನೇ ಜಯ ತೋರೋ ಶಿವನೇ ಕೇಳದೆವೋ ದೇವಾ ನೊಂದಿದೆಯೇ ಜೀವಾ ಕೇಳದೆವೋ ದೇವಾ ನೊಂದಿದೆಯೇ ಜೀವಾ ದೀನರ ಮೊರೆಯ ಕೇಳದೆ ನೀನು ಕಲ್ಲಾದೆ ದೇವಾ ಕಲ್ಲಾದೆ ದೇವಾ ಕೇಳದೆವೋ ದೇವಾ ಛೇ 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 ನೋಡಲಾರೆನು ಯಪ್ಪ ನಿಮ್ಮ ಪಾಡನ್ನ ಅಲ್ರಿ ಕಲಿತರಾದರೂ ಎಲ್ಲಾ ಕೆಲಸ ಜೀವನಕ್ಕೆ ಬೇಸರಿಕೆ ಇಲ್ಲದೆ ಮಾಡಿರಲ್ಲ ಮಲ್ತೇಶಪ್ಪನವರ ಏನು ಮಾಡ್ಲಿ ಸತ್ಯ ಅಂತ ಭಾಗ್ಯನ ನಾನು ಪಡೆದುಕೊಂಡು ಬಂದಿದ್ದೇನೆ ಅನುಭವಿಸಲೇಬೇಕಲ್ವಾ ನೀವು ಬಹಳ ದಣಿದಿರುವಿರಿ ಸ್ವಲ್ಪ ಕೊಡ್ರಿ ನಾನು ಹೊಡಿತೇನೆ ಬೇಡ ಸತ್ಯ ಇದು ನನ್ನ ಕೆಲಸ ಈಗ ಗೌಡ್ರು ನೋಡಿದ್ರೆ ನನಗೆ ಈ ದಿನದ ಕೂಲಿಯೇ ಸಿಗುವುದಿಲ್ಲ ನಾಳೆ ಜಾತ್ರೆಗೆ ನೀವು ಬರ್ತೀರೇನ್ರಿ ಮಾಲ್ತೇಶಪ್ಪನ ದೇವಸ್ಥಾನ ಭಾರಿ ಐತಿನ್ರಿ ಅಪ್ಪ ಸತ್ಯ ಬಸವಣ್ಣನವರು ಒಂದು ವಚನವನ್ನು ಹೇಳ್ಯಾರ ಗೊತ್ತೇನು ಏನಂತ ಹೇಳ್ರಿ ಉಳ್ಳುವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ನನ್ನ ಆತ್ಮವೇ ಒಂದಿನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಹಂಗಂದ್ರೆ ಸತ್ಯ ಈ ಬಡವನಿಗೆ ಏಕೆ ಬೇಕು ದೇವಾಲಯ ಅವರು ಎಲ್ಲ ಇದ್ದವರು ಶಿವಾಲಯ ಮಾಡುತ್ತಾರೆ ಆದರೆ ನನ್ನಲ್ಲೇನಿದೆ ನನ್ನ ಈ ಕಾಲೇ ಆ ದೇವಾಲಯದ ಕಂಬಗಳು ನನ್ನ ದೇಹವೇ ದೇಗುಲ ನನ್ನ ಈ ಆತ್ಮವೇ ಆ ದೇವರ ಒಂದಿನ ಕಳಸ ನನಗೇಕೆ ಬೇಕು ದೇವಾಲಯ ನಿಜವಾಗಲೂ ಈ ನಿಮ್ಮ ವ್ಯಕ್ತಿತ್ವ ನೋಡಿದರೆ ನನಗೆ ಹೆಮ್ಮೆ ಅನಿಸುತ್ತದೆ ನಾನು ಬರ್ತೀನಿ ನನಗೆ ಬೇರೆ ಕೆಲಸವಿದೆ ಮುಗೀತೇನೋ
ಕೆಲಸ ಸಾಧ್ಯವಾಗಲಿ ನಮ್ಮನವರೇ. ಶಕುಂತಲ, ಸ್ವಲ್ಪ ಅಳಸಿದ್ದೋ ಬಣಸಿದ್ದೋ ಊಟ ಹಾಕು. ಆಮೇಲೆ ಆ ಕೆಲಸ ಮುಗಿಸಿ ಹೋಗುತ್ತೇನೋ. ಆಯ್ತು ಗೌಡ್ರೆ. ಭಗವಾನನ ವಾರದ ಕೂಲಿಯನ್ನು. ಶಕುಂತಲ, ಸ್ವಲ್ಪ ಇವನಿಗೆ ಕೂಳು ಹಾಕು. ಆಯ್ತು ಡ್ಯಾಡಿ. ತೆಗೆದುಕೊ ಇದನ್ನ. ಶಕುಂತಲ, ಬಾ ನಾವು ಊಟ ಮಾಡೋಣ. ಈಗ ನಾನು ಈ ಊಟವನ್ನು ಮಾಡಿದೆ, ಅಲ್ಲಿ ಅಪ್ಪ ಅಮ್ಮ ತಮ್ಮಂದಿರಿಗೆ ಊಟವಿಲ್ಲದಂತಾಗತ್ತೆ. ಮನೆಗೆ ಹೋಗಿ ಎಲ್ಲರೂ ಒಟ್ಟಿಗೆ ಉಂಡರಾಯ್ತು. ಮೊದಲು ಎಲ್ಲ ಕೆಲಸ ಮುಗಿಸುತ್ತೇನೆ, ಆಮೇಲೆ ಮನೆಗೆ ಹೋದರಾಯ್ತು. ಹೇಗೋ ಪ್ರಯತ್ನ ಮಾಡಿ ಸೇರಿಕೊಂಡರೆ ಈ ಭೀಮನಗೌಡನ ಮನೆಗೆ ಎಂದು ತಡ ಮಾಡದೆ ಪ್ರಾರಂಭಿಸಬೇಕು ನನ್ನ ಚಮತ್ಕಾರದ ಕಾರ್ಯಕಲಾಪಗಳನ್ನು. ಪಾಪ ಆ ಮಾಲತೇಶನ ಪಾಡು ನೋಡಿದರೆ ಅಯ್ಯೋ ಎನಿಸುತ್ತದೆ. ಅವನೊಬ್ಬ ಕಲಿತವನಾದರೂ ಸಹ ಆ ಗೌಡನ ಕೈಯಲ್ಲಿ ಕೈಗೊಂಬೆಯಾಗಿ ಬಿಟ್ಟಿದ್ದಾನೆ. ಹಲೋ ಸರ್, ಇದೇನು ಕಾಡಿನಲ್ಲಿ ಬಂದು ಒಬ್ಬರೇ ಏನು ಯೋಚನೆ ಮಾಡ್ತಾ ಇರುವ ಹಾಗೆ ಕಾಣ್ತಾ ಇದೆಯಲ್ಲ? ಈ ಅಚ್ಚನೆ ಹಸಿರು ತುಂಬಿದ ಭೂಮಿ ತಾಯಿಯನ್ನು ನೋಡಲು ಕಣ್ಣಿಗೆ ತಂದಿರಿಸಿತು. ಹಾಗೆ ನೋಡುತ್ತಾ ಮೈಮರೆತಿದ್ದೆ. ನಿನ್ನೆ ನೀವು ನಮ್ಮ ತಂದೆಯವರಿಗೆ ಬಂದಾಗ ನಾನು ತಿಳಿದುಕೊಂಡೆ ಈ ನಿಮ್ಮ ರಸಿಕತೆ ಎಂದು. ಅಂತ ರಸಿಕತೆ ಏನೂ ಅಲ್ಲ, ಸುಮ್ಮನೆ ಮನಸ್ಸಿಗೆ ಬೇಜಾರು. ಈ ಜೀವನ ಎಂದೆಂದಿಗೂ ಹೀಗೆ ವ್ಯಸನವಾಗಿ ವ್ಯರ್ಥವಾಗುತ್ತದೆ ಅಂತ ವಿಚಾರಿಸುತ್ತಾ ಇದ್ದೆ. ನೋಡಿ, ಈ ಹಾಳಾದ ಜೀವನವೇ ಹೀಗೆ. ಆ ಜೀವನದ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತುಕೊಂಡ್ರೆ ನಮ್ಮ ಜೀವನವೇ ಹಾಳಾಗಿ ಹೋಗುತ್ತದೆ. ಅದಕ್ಕಾಗಿ ಮುಂದೆ ನಾವು ಬರುವ ಆ ಯೋಚನೆಯನ್ನು ಕಂಡ್ರೆ ನಾವು ಸುಖದಿಂದ ಬಾಳಬಹುದು. ಹೀಗೆ ಸಾಧ್ಯ ಶಕುಂತಲ. ನೋಡಿ, ನೀವೊಂದು ಸಕಲ ಸಂಪತ್ತಿರುವ ಸುಖಿಗಳು, ನಾನು ಆಗಲ್ಲವಲ್ಲ. ನೋಡಿ, ನಾನು ಹಣದಲ್ಲಿ ಮಾತ್ರ ಸುಖಿ, ಆದ್ರೆ ನನಗೂ ಕೂಡ ನಿಮ್ಮ ಹಾಗೆ ನೂರಾರು ವ್ಯಸನಗಳು ನನ್ನ ತಲೆಯಲ್ಲಿ ಸುತ್ತುತ್ತಾ ಇವೆ. ಆದರೂ ಎಂದಿದ್ದರೂ ನೀವು ಸುಖಿಗಳೇ, ಬಟ್ ನಾನಾಗಲ್ಲ. ಇವಳೇಕು ನನ್ನನ್ನು ತುಂಬಾ ಹತ್ತಿರದವರ ತರ ಮಾತನಾಡುತ್ತಾ ಇದ್ದಾಳೆ. ಇರಲಿ, ಇದರಿಂದ ನನಗೇನು ನಷ್ಟವಿಲ್ಲ, ಮತ್ತಷ್ಟೇ ಉಪಯೋಗವೂ ಆಗಬಹುದಲ್ಲ. ಮಿಸ್ಟರ್ ಪ್ರವೀಣ್, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ನಾನದೊಂದು ಮಾತು ಕೇಳಬೇಕು ಅಂತ ಆಸೆ ಆಗ್ತಿದೆ. ಅವಶ್ಯವಾಗಿ ಹೇಳಬಹುದು. ಆ ನಿಮ್ಮ ಮಾತು ನನ್ನಿಂದ ಸಾಧ್ಯವಾದರೆ ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ಏನಿಲ್ಲ, ನಿನ್ನೆ ನಿಮ್ಮನ್ನು ನೋಡಿದಾಗಿನಿಂದ ನನ್ನ ಮನಸ್ಸು ಏಕೋ ನಿಮ್ಮನ್ನು ಮೇಲಿಂದ ಮೇಲೆ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅದು ಅಲ್ಲದೆ ನಿಮ್ಮನ್ನು ಮಾತನಾಡಿಸ್ಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಅದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ಪ್ರವೀಣ್, ಐ ಲವ್ ಯು. ಆತರಗಾರನಿಗೆ ಕೊಡಲಿಪೆಟ್ಟು ಎನ್ನುವ ಗಾದೆ ಮಾತನ್ನು ನೀವು ಕೇಳಿರಬಹುದಲ್ಲವೇ ಶಕುಂತಲ? ಏಕೆ ನೀವು ನನ್ನನ್ನು ಪ್ರೀತಿಸ್ತಾ ಇಲ್ವಾ? ಶಕುಂತಲ, ಈ ಪ್ರೀತಿ ಪ್ರೇಮ ನನ್ನಂತವರಿಗೆ ಒಂದು ಕನಸಿದ್ದಂತೆ, ಅವು ಎಂದಿಗೂ ನನಸಾಗುವುದಿಲ್ಲ. ಆದ್ರೆ ಆ ನಿಮ್ಮ ಕನಸನ್ನು ನಾನು ನನಸು ಮಾಡುತ್ತೇನೆ. ನೀವೇನು ಪ್ರೀತಿಸುವುದು ಸಹಜ, ಆದರೆ ಮುಂದೆ ನಿಮ್ಮೊಂದಿಗೆ ನಾನು ಬಾಳಲಿಕ್ಕೆ ಸಾಧ್ಯವಾಗುವುದಿಲ್ಲವಲ್ಲ. ಅದಕ್ಕೆ ಸಾಧ್ಯವಾಗುವುದಿಲ್ಲ, ಅದು ಸಾಧ್ಯವಾಗುವಂತೆ ನಾನು ಮಾಡುತ್ತೇನೆ. ಹೇಳುವುದೇನಿದೆ ಶಕುಂತಲ, ನೀವಂತೂ ಸಕಲ ಸಂಪತ್ತಿರುವ ಸುಖಿಗಳು, ನಾನು ಕೇವಲ ಹೊಟ್ಟೆ ಪಾಡಿಗಾಗಿ ಬಂದಿರುವ ಒಬ್ಬ ನಿರುದ್ಯೋಗಿ. ಶಕುಂತಲ, ನನಗೂ ನಿನಗೂ ಈ ಭೂಮಿ ಆಕಾಶದಷ್ಟು ದೂರವಿದೆ. ಅದಕ್ಕೆ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಅದಕ್ಕೊಂದು ನಾನು ಉಪಾಯ ಮಾಡುತ್ತೇನೆ. ಅದೇಗೆ ಸಾಧ್ಯ ಶಕುಂತಲ? ನೋಡಿ, ಅದು ಹೇಗೆ ಅಂದ್ರೆ, ನಮ್ಮ ತಂದೆಯವರು ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಕೊಟ್ರೆ ಸರಿ, ಇರದಿದ್ರೆ ನಾನು ಇಷ್ಟಪಟ್ಟ ಗಂಡನ್ನೇ ನಾನು ಮದುವೆ ಆಗುತ್ತೇನೆ. ಅಂದ್ರೆ ಇವಳ ಕಂಡವರಿಗೆ ಸೆರಗಾಸುವ ಸ್ವಭಾವದವಳಂತೆ ಕಾಣಿಸುತ್ತದೆ. ಅಲ್ಲ, ಎಷ್ಟು ಹಗುರವಾಗಿ ಹೇಳುವಳಲ್ಲ, ಮತ್ತೊಬ್ಬರನ್ನು ಮದುವೆ ಆದರಾಯಿತು ಎಂದು. ಒಟ್ಟಿನಲ್ಲಿ ನಾನು ಇವಳನ್ನು ಕೇವಲ ಲವ್ ಮಾಡುವಂತೆ ನಟಿಸಬೇಕು. ಇಲ್ಲದಿದ್ದರೆ ನನ್ನ ಕೆಲಸಕ್ಕೆ ಕುಂದು ಬಂದರೆ ಬರುವುದು.
ಹಾ ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನು ಅಂತ ನನಗೆ ಹೇಳ್ತೀರಾ? ಏನಿಲ್ಲ ಶಕುಂತಲಾ, ನನ್ನದೊಂದು ಕಂಡೀಷನ್. ಯಾವುದಂತ ನಿಮ್ಮ ಕಂಡೀಷನ್? ಶಕುಂತಲಾ, ನನ್ನ ನಿಮ್ಮ ಪ್ರೇಮದ ವಿಷಯ ನಿಮ್ಮ ತಂದೆಯವರಿಗೆ ತಿಳಿದು ಅವರು ಒಪ್ಪಿಗೆ ಕೊಡುವವರೆಗೂ ನನ್ನ ನಿಮ್ಮ ಪ್ರೇಮವಾಗಿರಬೇಕಷ್ಟೇ. ನೋಡಿ, ಒಂದು ವೇಳೆ ನಮ್ಮ ತಂದೆಯವರು ನಮ್ಮ ಮದುವೆಗೆ ಒಪ್ಪಿಗೆ ಕೊಡದೆ ಹೋದ್ರಿ? ಆ ವಿಷಯ ಏನೆಂಬುದನ್ನು ನಾನು ಮುಂದೆ ಹೇಳುತ್ತೇನೆ. ಅಂದಾಗೆ ಶಕುಂತಲಾ, ನಿಮ್ಮ ತಂದೆಯವರು ಹೇಗೆ ಅಪಾರ ಶ್ರೀಮಂತರಾದರು? ಅದು ಹೇಗಾದ್ರು ಅಂದ್ರೆ ಹೇಗಾದರು? ನೋಡಿ, ಇಂಥ ಸಮಯದಲ್ಲಿ ಅದೆಲ್ಲ ನಿಮಗೆ ಬೇಕಾ? ನೋಡಿ, ಅದನ್ನು ನಾನು ನಂತರ ಹೇಳ್ತೇನೆ. ನನಗೆ ಬೇಕಾಗಿರುವುದು ಅದೇ ವಿಷಯ. ನೋಡಿ, ನನ್ನ ಮೇಲೆ ನಿಮಗೆ ಕೋಪವೇ? ನನಗಿಂತ ಆ ವಿಷಯ ನಿಮಗೆ ಕೇಳಲೇಬೇಕು ಅಂತ ಆತುರಲ್ಲ? ಛೇ, ಹಾಗೇನೇ ಇಲ್ಲ. ಮತ್ತೇಕೆ ಇಂಥ ಸಮಯದಲ್ಲಿ ನೀವು ಆ ವಿಷಯವನ್ನು ಕೇಳ್ತಾ ಇದ್ರಲ್ಲ? ನನಗಿಂತ ನಿಮಗೆ ಆ ವಿಷಯ ಮುಖ್ಯ ಅಲ್ಲ. ನೋಡಿ, ಇಂಥ ಆನಂದದ ಸಮಯದಲ್ಲಿ ನಾವಿಬ್ಬರು ಒಂದಾಗಿ ನಕ್ಕು ನಲಿದಾಡುವುದು ಬೇಕೇ ಪ್ರಯತ್ನ. ನಿಮ್ಗೆ ಹೇಗೆ ತಿಳಿಯಿತು ಹಾಗೆ ಮಾಡು. ಸಾಕ್ಷಿ ಪಡೆಯಿಲ್ಲ